ಟು ನೌ ಸಣ್ಣ ಮುನ್ನು ಲವ್ ಮ್ಯಾಟರ್ ವಾಟ್ ವಾಸ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಳಕ್ ಆಗಲಿಲ್ಲ ಅಂತ. ಅಂಡ್ ಮುನ್ನು ಹೌ ಮಚ್ ಡೂ ಯು ಲವ್ ದೆಮ್ ಐ ಆಮ್ ನ್ಯೂ ಫಾಲೋವರ್ ಅಂಡ್ ಲವ್ಡ್ ಅಂತ ಕಳಿಸಿದ್ದಾರೆ. ನನ್ನ ತಮ್ಮ ಮತ್ತು ನನ್ನ ನಾದಿನಿ ಬಗ್ಗೆ ಏನು ಹೇಳಬೇಕು, ತುಂಬ ಖುಷಿ ಇದೆ. ಇದು ಮನಸ್ಸೇ ನನ್ನ ಮಗನ ಹೆಸರು ಟು ಯು ಲವ್ ಅಚ್ಚು ಅಂತ ಕೇಳಿದರೆ ಅಚ್ಚುನ ಹಾಗೆ ಕಮ್ ಬ್ಯಾಕ್ ಹಾಗೆ ಆಗ್ತಾರೆ. ಹೇಳಿದ್ನಲ್ಲ, ನನ್ನ ಲವ್ ಸ್ಟೋರಿಗಿಂತ ನನ್ನ ಮ್ಯಾರೇಜ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ ಅಂತ ಹಾಕಿದ್ದೆ. ಆಸ್ಕ್ ಮಿ ಕ್ವಶನ್ ಅಂತ ಒಂದು ಸ್ಟೋರಿ ಹಾಕಿದ್ದೆ. ಅದರಲ್ಲಿ ಬಂದಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಿದ್ದೀನಿ. ಬಟ್ ಮತ್ತೆ ಇನ್ನೂ ಏನಂತ ಹೇಳಿದ್ರೆ, ಕೆಲವೊಂದೊಂದು ಕಮೆಂಟ್ಸ್ಗಳಿಗೆ ನಾವು ನೇರವಾಗಿ ಉತ್ತರನ ಕೊಡೋಣ ಅಂತೀವಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ನಿಮಗೆಲ್ಲ ಇರೋ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ಅವರಿಗೂ ಕೂಡ ಒಂದೇ ಕ್ವಶನಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಲೆಟ್ಸ್ ಸ್ಟಾರ್ಟ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸಾರಿ ಗೈಸ್, ಇದು ಬಂದು ನಮ್ಮ ಅಮ್ಮ ಮನೆ. ಸ್ವಲ್ಪ ಒಂದು ಸ್ಮಾಲ್ ರೀಸನ್ನಿಂದ ನಾನು ಇಲ್ಲೇ ಇದ್ದೀನಿ. ಅದಕ್ಕೋಸ್ಕರ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇದ್ದಿದ್ದರೆ ಅಲ್ಲಿಂದನೇ ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗೈಸ್. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ನಾನು ವೀಡಿಯೋಸ್ ಮಾಡ್ಕೊಬೇಕು. ಅದಕ್ಕೋಸ್ಕರನೇ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ನೋಡೋಣ ಬನ್ನಿ ಯಾರ್ಯಾರು ಏನೇನು ಕ್ವಶನ್ಸ್ಗೆಲ್ಲ ಕೇಳಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಇವಾಗ ಫಸ್ಟಿಂದ ನೋಡಿ ಕ್ವಶನ್ಸ್ ಎಲ್ಲ ನಾನು ಒಂದು ಸ್ಕ್ರೀನ್ ಶಾಟ್ ಹಿಡಿದು ಇಟ್ಕೊಂಡಿದ್ದೀನಿ ಗಾಯ್ಸ್. ಅದನ್ನೇ ಇವಾಗ ನಾನು ಕೇಳ್ತಾ ಹೋಗ್ತೀನಿ. ಹಾಗೆ ಕಮೆಂಟ್ಸ್ಗಳನ್ನೂ ಕೂಡ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಕ್ವಿಕ್ಕಾಗಿ ಆನ್ಸರ್ ಮಾಡ್ತೀನಿ ಗೈಸ್. ನಿಮಗೂ ತುಂಬ ಬೋರ್ ಹೊಡ್ಸಲ್ಲ. ಏನೇನು ಕ್ವಶನ್ ಕೇಳಿದ್ದೀರಾ ಅದಕ್ಕೆ ಆದಷ್ಟು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ ಗೈಸ್, ಬನ್ನಿ. ಫಸ್ಟು ಕ್ವಶನ್ ಬಂದು ರಾಕಿ ಗರ್ಲ್ 1739 ಅಂತ ಅವರು ಬಂದು ಏನು ಕೇಳಿದ್ದಾರೆ ಅಂದರೆ, ನಿಮ್ಮದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಕ್ಕ ಅಂತ ಕೇಳಿದ್ದಾರೆ. ನನ್ನದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನಂದು ಬಂದು ಲವ್ ಮ್ಯಾರೇಜು. ನಾನು ನನ್ನ ಹಸ್ಬೆಂಡು ಇಷ್ಟಪಟ್ಟು ಮದುವೆ ಆಗಿದ್ದು. ಅದನ್ನು ನಿಮಗೆ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ. ನಮಗೊಂಥರ ತುಂಬ ಇಂಟ್ರೆಸ್ಟಿಂಗ್, ಲವ್ ಸ್ಟೋರಿಗಿಂತ ಮ್ಯಾರೇಜ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನ್ನ ಅನಿಸಿಕೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ ಗೈಸ್. ನಮ್ಮದು ಬಂದು ಲವ್ ಮ್ಯಾರೇಜ್. ನಾನು ಜಾಸ್ತಿ ಒಂದು ಕ್ವಶನಿಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಬಲ್ಲ, ನಿಮಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಸಾರಿ. ಲವ್ ಮ್ಯಾರೇಜ್ ಗೈಸ್ ನನ್ನದು. ರಾಕಿ ಗರ್ಲ್ 1739 ಅಂದರೆ ನನ್ನದು ಬಂದು ಲವ್ ಮ್ಯಾರೇಜ್. ಹಾಗೆ ಮೈ ಲವ್ ಅಮ್ಮ ಪಿ ಅಂತ ಅವರು ಕ್ಯೂಟ್ ಫ್ಯಾಮಿಲಿ ಅಂತ ಹಾರ್ಟ್ ಸಿಂಬಲ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದು ಅವರೇನೆ ಮೈ ಲವ್ ಅಮ್ಮ ಪಿ ಅನ್ನೋರು. ನನಗೆ ತುಂಬ ಇಷ್ಟ ಅಕ್ಕ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಅಕ್ಕ, ಎಲ್ಲರೂ ಕೇಳಿದೆ ಅಂತ ಹೇಳಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರೂ ಕೇಳಿದೆ ಅಂತ ಹೇಳಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಟಾಕಿಂಗ್ ಕ್ವೀನ್ ಗೀತಾ ಅವರು, ನಿಮ್ಮ ಮಗ ಸೇಮ್ ನಿಮ್ಮ ಬ್ರದರ್ ಥರನೇ ಇದ್ದಾನೆ ಸಿಸ್ ಅಂತ ಹೇಳಿದ್ದಾರೆ. ಹೌದು, ತುಂಬ ಜನ ಇದನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಸಣ್ಣಗಿದ್ದಾಗ ಸೇಮ್ ನಾನು ನನ್ನ ತಮ್ಮ ಒಂದೇ ಥರ ಇದ್ದೀನಿ ಅಂತ ಎಷ್ಟೊಂದು ಜನ ಹೇಳಿದರು. ಮೇ ಬಿ ನನ್ನ ಮಗ ನನ್ನ ಥರ ಇರಬೇಕು, ಆಮೇಲೆ ಅವ್ರ ಮಾವ ಥರನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇಬ್ಬರು ಸ್ವಲ್ಪ ಸಿಮಿಲರ್ ಆಗಿದ್ದಾರೆ. ನನಗೂ ಕೂಡ ತುಂಬ ಜನ ಹೇಳಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ರಕ್ಷಿತಾ 205 ಅವರು ಸೋ ಕ್ಯೂಟ್ ಫ್ಯಾಮಿಲಿ, ಲವ್ ಯು ಸೋ ಮಚ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲಾಟ್. ಧನುಷ್ ಹಾಯ್ ಅಂತ. ಆ್ಯಕ್ಚುಲಿ ಇವ್ರು ನಮ್ಮ ಅತ್ತೆ ಮಾವನ ಮಗ, ಚಿಕ್ಕವನು ಧನುಷ್ ಅಂತ. ಹಾಯ್ ಧನುಷ್. ಆಮೇಲೆ ವೈಷ್ಣವಿ 50791 ಅವರು ಹೇಳಿದ್ದಾರೆ, ಕ್ಯೂಟ್ ಫ್ಯಾಮಿಲಿ, ಪ್ಲೀಸ್ ಸಣ್ಣ ಮುನ್ನು ಲೈವ್ ಬನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸಣ್ಣ ಮುನ್ನು ಸ್ವಲ್ಪ ಬ್ಯುಸಿ ಇದ್ದಾರೆ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಟಯರ್ಡ್ ಇರುತ್ತಲ್ವ, ಮದುವೆ ಅದು ಇದು ಓಡಾಡೋ ಬ್ಯುಸಿ, ಸ್ವಲ್ಪ ಇದು ಬ್ಯುಸಿ ಅನ್ನೋದಕ್ಕಿಂತ ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಸ್ವಲ್ಪ ರೆಸ್ಟ್ ತಗೊಂಡು ನಾರ್ಮಲ್ ಆಗಿ ಅವ್ರು ಹೇಗೆ ಬ್ಲಾಗ್ ಮಾಡ್ತಿರೋ, ಹೇಗೆ ಲೈವ್ ಬರ್ತಿರೋ, ಹೇಗೆ ಎಂಟರ್ಟೈನ್ ಮಾಡ್ತಿರೋ, ನಿಮ್ಮೆಲ್ಲ ಹಾಗೆ ಕಮ್ ಬ್ಯಾಕ್ ಆಗಿ ಆಗ್ತಾರೆ. ಮತ್ತು ಗೈಸ್
ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡೋಣ. ಹರ್ಷಿತಾ ಗೌಡ ಟು ಅವರು ಹೌ ಮಚ್ ಡೂ ಯು ಲವ್ ಅಚ್ಚು ಅಂತ ಕೇಳಿದರೆ, ಅಚ್ಚುನ ನಾನು ತುಂಬ ಇಷ್ಟಪಡ್ತೀನಿ. ನನ್ನ ಮಗನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ. ನಮ್ಮ ಅಕ್ಕನ ಮಗಳಾದ್ಮೇಲೆ ನನಗೂ ಮಗಳಲ್ವ, ಸೊ ಇಬ್ಬರೂ ಈಕ್ವಲ್ ಆಗಿ ಇಷ್ಟಪಡ್ತೀನಿ. ಅಕ್ಕನೂ ಅಷ್ಟೇ, ನಾನು ಅಷ್ಟೇ. ನಮ್ಮಿಬ್ಬರು ಮಕ್ಕಳು ನಮ್ಮ ಮಕ್ಕಳು ಅಂತಲೇ ಅಂದ್ಕೊಳ್ಳೋದು. ನಮ್ಮ ಮಕ್ಕಳು ನಾವು ಎಷ್ಟು ಇಷ್ಟಪಡ್ತೀವೋ ಅಷ್ಟೇ. ನನ್ನ ಮಗಳ ಥರನೇ ಅವಳು ಸೇಮ್. ಖುಷಿ ಸಿಂಚನ 143 ಅವರು ಒಂದು ಸಿಂಬಲ್ ಕಳಿಸಿದ್ದಾರೆ, ಮಾಮೂಲಿ ನೋಡಿ, ಲವ್ ಸಿಂಬಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೈರೇಶ್ ಎಲ್ಲರವರು ಯುವರ್ ಸನ್ ನೇಮ್ ಅಂತ ಕೇಳಿದ್ದಾರೆ. ನನ್ನ ಮಗನ ಹೆಸರು ಯುಕ್ತ ಅಂತ. ಆ್ಯಕ್ಚುಲಿ ಅವ್ನಿಗೆ 2 ಹೆಸರಿದೆ, ಪುನೀತ್ ಯುಕ್ತ ಅಂತ. ಯುಕ್ತ ಒಂದು, ಪುನೀತ್ ಅಂತ. ಅವನ ಸ್ಕೂಲಲ್ಲೆಲ್ಲ ಕೊಟ್ಟಿರೋದು ಯುಕ್ತ ಅಂತಲೇ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಯುಕ್ತ ಅಂತ ಇಟ್ಟಿದ್ದೀವಿ. ಯುಕ್ತ ನಮ್ಮ ಮಗನ ಹೆಸರು. ಮತ್ತು ಬೈರೇಶ್ ಎಲ್ಲರವರೇ ಯುವರ್ ಫೇವ್ರೆಟ್ ಸಾಂಗ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನನಗೆ ಓಲ್ಡ್ ಸಾಂಗ್ಸ್ ಎಲ್ಲ ಇಷ್ಟ ಆಗುತ್ತೆ. ಫೇವ್ರೆಟ್ ಅಂತ ಇದೊಂದು ಅಂತ ಇಲ್ಲ. ಒಂದು ಯಾವುದು ಅಂತ ಅಂದರೆ ನಾನು ಅದನ್ನ ಹಲೋ ಟ್ಯೂನಾಗಿ ಇಟ್ಕೊಂಡಿದ್ದೀನಿ. ಇದು ಮನಸ್ಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಈ ಸಾಂಗ್ ನಂಗೆ ತುಂಬ ಇಷ್ಟ. ಅದನ್ನು ಹಂಗೆ ಹೇಳ್ಬೋದಿತ್ತು, ನಂಗೆ ಹಾಡು ಹೇಳೋದು ತುಂಬ ಇಷ್ಟ ಇದೆ, ಸೊ ಅದಕ್ಕೋಸ್ಕರ ಹೇಳಿದೆ. ಚೆನ್ನಾಗಿಲ್ಲ ಅಂದರೆ ಕ್ಷಮಿಸಿ. ನೆಕ್ಸ್ಟ್ ಕ್ವಶನ್ ಬಂದು ಭವ್ಯ ಯಾದವ್ ದಯಾ ಅಂತೇನೋ ಇದೆ. ಭವ್ಯ ದಯಾ 22 ಯುವರ್ ಲವ್ ಸ್ಟೋರಿ ಅಂತ ಕೇಳಿದ್ದಾರೆ. ಲವ್ ಸ್ಟೋರಿ ಬ್ಲಾಗ್ ಮಾಡ್ತೀನಿ, ನಿಜ ಮಾಡಬೇಕು ಅಂತ ಪ್ಲ್ಯಾನಲ್ಲೇ ಇದೆ, ಮಾಡ್ತೀನಿ ಗೈಸ್. ನಿಜ ನನ್ನ ಲವ್ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಸ್ವಲ್ಪ ಡಿಫ್ರೆಂಟಾಗಿದೆ ಲವ್ ಸ್ಟೋರಿ. ಡಿಫ್ರೆಂಟ್ ಅಂದರೆ ಅದೇ ಹೇಳಿದ್ನಲ್ಲ, ನನ್ನ ಲವ್ ಸ್ಟೋರಿಗಿಂತ ನನ್ನ ಮ್ಯಾರೇಜ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟಾಗಿದೆ. ನನ್ನ ಮ್ಯಾರೇಜ್ ಸ್ಟೋರಿನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಗೈಸ್, ಲವ್ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಹೇಳ್ತೀನಿ. ಶ್ರೀಲಕ್ಷ್ಮಿ 8497 ಅವರು ಸೇ ಸಮಥಿಂಗ್ ಅಬೌಟ್ ಸನ್ನು ಆ್ಯಂಡ್ ಮುನ್ನು. ಹೌ ಮಚ್ ಡೂ ಯು ಲವ್ ದೆಮ್? ಐ ಆಮ್ ನ್ಯೂ ಫಾಲೋವರ್ ಆ್ಯಂಡ್ ಲವ್ಡ್ ಅಂತ ಕಳಿಸಿದ್ದಾರೆ. ನನ್ನ ತಮ್ಮ ಮತ್ತು ನನ್ನ ನಾದಿನಿ ಬಗ್ಗೆ ಏನು ಹೇಳಬೇಕು, ತುಂಬ ಖುಷಿ ಇದೆ ಲವ್ ಮಾಡಿ. ಈಗಿನ ಕಾಲದಲ್ಲಿ ಲವ್ ಮಾಡಿ ಅದನ್ನು ಉಳಿಸ್ಕೊಂಡು ಮನೆಯವ್ರಿಗೆಲ್ಲ ತಿಳಿಸಿ ಮದುವೆ ಆಗೋದು ತುಂಬಾ ತುಂಬ ರೇರ್ ನಿಜ. ಅವರಿಬ್ಬರು ಮನೆಯವ್ರಿಗೆಲ್ಲ ಒಪ್ಪಿಸಿ ಇಷ್ಟು ಚೆನ್ನಾಗಿ ಮದುವೆ ಆಗಿರೋದು ನಮ್ಗೆ ತುಂಬಾ ಖುಷಿ ಇದೆ. ಅವರಿಬ್ಬರು ಲೈಫ್ ಲಾಂಗ್ ಹೀಗೆ ಖುಷಿಯಾಗಿ ಚೆನ್ನಾಗಿರಬೇಕು ಅಷ್ಟೇ ಗೈಸ್. ಇನ್ನೇನು ಕೇಳ್ಕೊಳಕ್ಕಾಗುತ್ತೆ, ಇನ್ನೇನು ಅವ್ರ ಬಗ್ಗೆ ಹೇಳೋಕ್ಕಾಗುತ್ತೆ. ತುಂಬ ಖುಷಿ, ಅವ್ರು ಚೆನ್ನಾಗಿರಬೇಕು, ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಯಶಸ್ವಿನಿ ಪ್ರಶಾಂತ್ ಅವರು ನಿಮ್ಮ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಸಿಸ್ ಅಂತ ಕೇಳಿದ್ದಾರೆ. ಯಶಸ್ವಿನಿ ಪ್ರಶಾಂತ್ ಅವ್ರು ಕೇಳಿರೋದು. ಮಾಡ್ತೀನಿ ಸಿಸ್ಟರ್. ಸೇಮ್ ಒಂದು 3-4 ಜನ ಇದನ್ನೇ ಕೇಳಿದ್ದೀರಾ. ನೆಕ್ಸ್ಟು ಶೈನಿಂಗ್ ಸ್ಟಾರ್ ಅಫಿಷಿಯಲ್ 08 ಅವರು ಕೂಡ ಯುವರ್ ಲವ್ ಸ್ಟೋರಿ ಬ್ಲಾಗ್ ಪ್ಲೀಸ್ ಅಂತ ಕೇಳಿದ್ದಾರೆ. ಮಾಡ್ತೀನಿ ಸದ್ಯದಲ್ಲೇ ನನ್ನ ಲವ್ ಸ್ಟೋರಿ ಬ್ಲಾಗ್ನ. ನಂಗೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದು ಏನಾಯಿತು ಗೈಸ್, ನಾನು ಆಸ್ಮಿ ಕ್ವಶನ್ ಅಂತ ಹಾಕಿದ್ದೆ, ಮಧ್ಯಾಹ್ನದವರೆಗೂ ಸ್ಕ್ರೀನ್ಶಾಟ್ ಇಟ್ಕೊತಾ ಇದ್ದೆ. ಮಧ್ಯಾಹ್ನದ ಮೇಲೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ಗೈಸ್. ಟೈಮಿಂಗ್ಸ್ ಇರುತ್ತಲ್ವ 24 ಅವರ್ಸ್ ಆಗಿಬಿಟ್ಟಿದೆ. ಇದಾದಮೇಲೆ ಯಾರ್ಯಾರು ಕ್ವಶನ್ ಕೇಳಿದ್ರು ಅಂತ ಗೊತ್ತಿಲ್ಲ. ಯಾರೇ ಕ್ವಶನ್ ಕೇಳಿದ್ರು ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಏನೇ ನಿಮಗೆ ಕ್ವಶನ್ಸ್ ಇದ್ರೂ ನನಗೆ ನೀವು ನೆಕ್ಸ್ಟ್ ಕಮೆಂಟ್ಗಳಲ್ಲಿ ಹೇಳಿ. ನಾನು ಕಮೆಂಟ್ ಮೂಲಕನೇ ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಹೀಗೆ ವಿಡಿಯೋದಲ್ಲಿ ಯಾವುದಾದ್ರೂ ವಿಡಿಯೋಗಳ ಜೊತೆ ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟು ಅಂದ್ಕೊಂಡಿದ್ದೀನಿ ವ್ಲಾಗ್ಗಳ ಜೊತೆ ನಿಮ್ಮ ಕಮೆಂಟ್ಸ್ಗಳಿಗೂ ನಾನು ವಿಡಿಯೋದಲ್ಲೇ ಆನ್ಸರ್ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಇಷ್ಟೇ ಕ್ವಶನ್ ಗೈಸ್, ಇಷ್ಟೇ. ಜಾಸ್ತಿ ಅದೇ ನಿಮ್ಮ ಲವ್ ಸ್ಟೋರಿ ಬ್ಲಾಗ್ ಅಂತ ಕೇಳಿದ್ದಾರೆ. ಅದಾದಮೇಲೆ ಇನ್ನೊಂದು ಸ್ಕ್ರೀನ್ಶಾಟ್ ಮಿಸ್ ಆಗಿದೆ ಅನಿಸುತ್ತೆ. ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ನನ್ನ ಫ್ರೆಂಡು ಭಾಗ್ಯ ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಗೈಸ್ ಅವಳು ಭಾಗ್ಯ ಅಂತ. ಅವಳು ಕ್ವಶನ್ ಕೇಳಿದ್ದಾಳೆ, ಯಾವಾಗ ಫ್ಯಾಮಿಲಿ ಟ್ರಿಪ್ ಹೋಗೋದು ಅಂತ. ಹೋಗ್ತೀವಿ. ಇನ್ನೂ ಅವರಿಬ್ಬರನ್ನೇ ಸ್ವಲ್ಪ ಸುತ್ತಾಡೋಕ್ಕೆ ಜಾಲಿಯಾಗಿ ಬಿಡಬೇಕು. ಆಮೇಲೆ ಫ್ಯಾಮಿಲಿ ಜೊತೆ ಓಡಾಡೋದು ಸುತ್ತಾಡೋದು ಇದ್ದೇ ಇರುತ್ತೆ. ಅವರಿಬ್ಬರದು ಕಂಪ್ಲೀಟಾಗಿ ಅವರು ಖುಷಿಯಾಗಿರಬೇಕು. ಅದಾದಮೇಲೆ ನೋಡೋಣ, ಒಂದು ಫ್ಯಾಮಿಲಿ ಟ್ರಿಪ್ ಮಾಡಿ ಹೋಗ್ತೀವಿ ಬಂದ.
ಆಮೇಲೆ ಡಿಫ್ರೆಂಟ್ ಆ್ಯಟಿಟ್ಯೂಡ್ ಏಂಜಲ್ ಅವರು ನಿಮ್ಮ ಬ್ರೋ ಸನ್ನು ಸಿಸ್ ತುಂಬ ಸಪೋರ್ಟ್ ಮಾಡ್ತೀರಾ. ಎಲ್ಲ ಗರ್ಲ್ ನಿಮ್ಮ ಥರ ಸಿಸ್ಟರ್ ಸಿಗಬೇಕು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ಸೌಮ್ಯ SP 258 ಅವರು, ಐ ಬಿಕಮ್ ಎ ಬಿಗ್ ಫ್ಯಾನ್ ಆಫ್ ಯು ಅಕ್ಕ, ಬಟ್ ಯು ಡಿಡ್ ನಾಟ್ ವ್ಯಾಲ್ಯೂಡ್ ಮೈ ಮೆಸೇಜ್ ಮಾಲಿನೇಕ, ಐ ವಾಂಟ್ ಟು ಬಿ ಯುವರ್ ಫ್ರೆಂಡ್ ಅಕ್ಕ. ಸೌಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಸ್ಪ್ಯಾಮಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಮೆಸೇಜು, ಒಂದೊಂದ್ಸಲ ನಾವು ರಿಕ್ವೆಸ್ಟಲ್ಲಿ ಹೋಗ್ಬಿಡುತ್ತೆ, ಕೆಲವೊಂದು ಟೈಮ್ ನಮ್ಗೆ ನೋಡೋಕ್ಕೆ ಟೈಮ್ ಸಿಕ್ಕಿರಲ್ಲ, ಕೆಲವೊಂದು ಟೈಮ್ ಎಲ್ಲ ಮೆಸೇಜ್ ನೋಡೋ ಇದರಲ್ಲಿ ನಾವು ಕೆಲವೊಂದಕ್ಕೆ ಮೆಸೇಜ್ ನೋಡಿದ್ರು ಅದೊಂಥರ ಮೈಂಡ್ ಸೆಟ್ಟಲ್ಲಿ ನೋಡ್ಬಿಟ್ಟಿರ್ತೀವ, ಮರ್ತೇ ಹೋಗಿರ್ತೀವಿ, ನಾವು ರಿಪ್ಲೈ ಮಾಡಿ ಗೊತ್ತೇ ಆಗಲ್ಲ ಒಂದೊಂದ್ಸಲ ಯಾವಾಗ ನೋಡಿರ್ತೀವಿ ಅನ್ನೋದೇ, ಆ ಥರ ನಾವು ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಮೆಸೇಜ್ ಮಾಡೋಕ್ಕಾಗಿರಲ್ಲ ಅಷ್ಟೇ. ನಾನು ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿರ್ತೀನಿ. ನಿಮ್ಗೆ ಯಾರೇ ರಿಕ್ವೆಸ್ಟಲ್ಲಿ ಮೆಸೇಜ್ ಇದ್ರೂ ಒಂದು ಹಾರ್ಟ್ ಸಿಂಬಲ್ ಆದರೂ ನಾನು ಸೆಂಡ್ ಮಾಡಿರ್ತೀನಿ. ಅಕ್ಕ ಆಲ್ರೆಡಿ ಯು ಇಂಟರ್ವ್ಯೂಸ್ ಅಬೌಟ್ ಯು ಆನ್ ಯುವರ್ ಇನ್ ಯೂಟ್ಯೂಬ್ ಅಕ್ಕ, ಐ ವಾಚ್ ಇಟ್, ಐ ವಾಂಟ್ ಟು ಮೀಟ್ ಯು ಅಂತ ಹೇಳಿದ್ದಾರೆ. ಮೀಟ್ ಆಗೋಣ ಒಂದ್ಸಲ. ಅಕ್ಕ ಸಣ್ಣ ಅಕ್ಕ ಆರಾಮಿದ್ದಾರಾ ಅಂತ ಸರಸ್ವತಿ 17999 ಅವ್ರು ಕೇಳಿದ್ದಾರೆ. ಆರಾಮಾಗಿದ್ದಾರೆ, ಆದರೆ ಸ್ವಲ್ಪ ಗೊತ್ತಿರುತ್ತಲ್ಲ ಮದ್ದಾದ್ಮೇಲೆ ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ, ರಿಸೆಪ್ಷನ್ನು ಮತ್ತು ಸ್ವಲ್ಪ ಅವ್ರಿಗೆ ಟಯರ್ಡ್ ಜಾಸ್ತಿ ನಿಂತಿರ್ತಾರೆ. ಎರಡೆರಡು ರಿಸೆಪ್ಷನ್ ಆಗಿರೋದ್ರಿಂದ ಎರಡು ಕಡೆನೂ ನಿಂತು ಒಂಥರ ಇದರಲ್ಲಿ ಖುಷಿ ಮೂಮೆಂಟಲ್ಲಿ ಗೊತ್ತಾಗಲ್ಲ, ಅದಾದಮೇಲೆ ಸ್ವಲ್ಪ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟಲ್ಲಿದ್ದಾರೆ, ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬ್ಲಾಗ್ಸ್ಗಳು ಬರ್ತಿದ್ದೆಲ್ಲ ನೋಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟು ಐ ಆಮ್ ಭಾರತಿ ಗೌಡ, ವೆನ್ ಯು ಗಾಟ್ ಟು ನೌ ಸನ್ನು ಮುನ್ನು ಲವ್ ಮ್ಯಾಟರ್ ವಾಟ್ ವಾಸ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂದರೆ ನಿಜ ಸರ್ಪ್ರೈಸ್ ಆಗೇ ಇತ್ತು. ಆ್ಯಕ್ಚುಲಿ ನನಗೆ ಸನ್ನು ಮತ್ತು ಧನ್ಯ ಅವ್ರ ಫ್ಯಾಮಿಲಿ, ನನ್ನ ತಮ್ಮ ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೇ ನಾವೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಆಗಿದ್ದೀವಿ. ನಂದು ಬ್ಲಾಗ್ಸ್ ಎಲ್ಲ, ಹಳೆ ಬ್ಲಾಗ್ಸ್ ಎಲ್ಲ ನೀವು ನೋಡ್ಬೋದು. ಇದೆಲ್ಲ ಅವ್ರ ಲವ್ ಮ್ಯಾಟರ್ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು, ಜಾಲಿ ಮಾಡ್ತಾ ಇದ್ದಿದ್ದು, ಎಂಜಾಯ್ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ನಾನು ಸಣ್ಣನ ನೋಡಿರೋದ್ರಿಂದ, ಸಣ್ಣನ ಮಾತಾಡ್ಸಿರೋದ್ರಿಂದ ನನ್ನ ತಮ್ಮ ಹೇಳಿದಾಗ ನನಗೇನು ಆ ಥರ ಸರ್ಪ್ರೈಸ್ ಏನಾಗಲಿಲ್ಲ. ಎಕ್ಸ್ಪೆಕ್ಟೇಷನ್ ಒಂದು ಮೂಲೆ ಎಲ್ಲೋ ಒಂಚೂರು ಡೌಟ್ ಇರುತ್ತಲ್ಲ, ಆ ಥರ ಡೌಟ್ ಇತ್ತು, ಅದು ಕನ್ಫರ್ಮ್ ಆಯಿತು ಅಷ್ಟೇ ಗೈಸ್. ನನಗೆ ಆ ಥರ ರಿಯಾಕ್ಷನ್ ಅಂತ ಏನೂ ಇರಲಿಲ್ಲ, ಸ್ವಲ್ಪ ಡೌಟ್ ಇತ್ತು. ಪ್ರಿಯಾ ದರ್ಶನ್, ವೇರಿ ಸಣ್ಣ ಮುನ್ನು ಇದ್ದಾರೆ, ಆರಾಮಾಗಿದ್ದಾರೆ, ನಮ್ಮಮ್ಮ ಮನೆಯಲ್ಲಿದ್ದಾರೆ ಗೈಸ್. ನೆಕ್ಸ್ಟು ರಾಜೇಶ್ವರಿ ಚಿನ್ನಗುಂಡಿ ಅವ್ರು ಕೇಳಿದ್ದಾರೆ ಅಬೌಟ್ ಮುನ್ನು ಅಂಡ್ ಸನ್ನು. ಆಗಲೇ ಹೇಳಿದೆ ಅನಿಸುತ್ತೆ. ಅದೇನೇ ಗೈಸ್, ಅವರು ಯಾವಾಗಲೂ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಇಬ್ಬರು ಹೀಗೆ ಖುಷಿಯಾಗಿ ಅವರಿಬ್ಬರು ಈ ಥರ ಮದುವೆ ಆಗಿರೋದು ಎಲ್ಲಾದರೂ ಒಪ್ಪಿಸಿ ನನಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನನಗೊಂದು ಗಿಲ್ಟಿತ್ತು, ನಾನು ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ. ಈಗಲೂ ಇದೆ, ಒಂಥರ ಬೇಜಾರು ಅನಿಸುತ್ತೆ. ಆ ಮದುವೆ ಅನ್ನೋ ಒಂದು ನಾಟಕ ಬಂದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ, ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ. ಅದು ಕೆಲವೊಂದು ರೀಸನಿಂದ ನನ್ನ ಕೈಲಿ ಆಗಲಿಲ್ಲ. ಆದರೆ ನನ್ನ ತಮ್ಮ ಆ ಥರ ಮಾಡಲಿಲ್ಲ, ನಮ್ಮ ಅಪ್ಪ ಅಮ್ಮನೆಲ್ಲ ಒಪ್ಪಿಸಿ, ಅವರ ಅಪ್ಪ ಅಮ್ಮನ ಒಪ್ಪಿಸಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಮದುವೆ ಆಗಿದ್ದು ನಂಗೆ ತುಂಬಾ ಖುಷಿ ಇದೆ. ಸುಶೀಲಾ 11319 ಅವರು ಫ್ಯಾಮಿಲಿ ನೇಮ್ಸ್ ಅಂತ ಕೇಳಿದ್ದಾರೆ. ಫ್ಯಾಮಿಲಿ ನೇಮ್ಸ್ ಅಂತ ಏನಿಲ್ಲ, ನಾವು ಗೌಡ ಸೈಡ್ ಇರೋದ್ರಿಂದ ಗೌಡರು ಅಷ್ಟೇ. ಆ ಥರ ಕೇಳ್ತಿದ್ರು, ಇಲ್ಲ ಒಬ್ಬೊಬ್ಬರು ಫ್ಯಾಮಿಲಿ ನೇಮ್ ಕೇಳ್ತಿದ್ರು, ಗೊತ್ತಿಲ್ಲ ಸುಶೀಲಾ ಅವರೇ. ಆ್ಯಂಡ್ ಫ್ಯಾಮಿಲಿ ನೇಮ್ ಅಂತ ಅಂದರೆ ಮನೆತನದ ಹೆಸರು ಆ ಥರ ಎಲ್ಲ ಏನೂ ಇಲ್ಲ, ಗೌಡ್ರು ಆಗಿರೋದ್ರಿಂದ ಗೌಡ್ರು ಮನೆತನ ಅಷ್ಟೇ, ಆ ಥರ ಇದೆ. ಎಕ್ಸ್ಟ್ರಾ ಮನೆತನ ಆ ಥರ ಹೆಸರೆಲ್ಲ ಏನಿಲ್ಲ. ಫ್ಯಾಮಿಲಿ ನೇಮ್ ಅಂದರೆ ನಾನು ಐ ಥಿಂಕ್ ಅದಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸಪ್ರೇಟಾಗಿ ಒಂದು ನೇಮ್ ಅಂತ ಹೇಳಿದ್ರೆ, ನಾನು ಬ್ಲಾಗ್ ಮಾಡಿದ್ದೀನಿ, ನನ್ನ ಇಂಟ್ರಡಕ್ಷನ್ ವೀಡಿಯೋ ಮಾಡಿದ್ದೀನಿ. ನಿಮಗೇನಾದರೂ ನಮ್ಮ ಫ್ಯಾಮಿಲಿ ಇಂಟ್ರಡಕ್ಷನ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಯಾರು ಏನು ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಗಾಯ್ಸ್, ಇದಕ್ಕೆ ನಾನು ಆನ್ಸರ್ ಮಾಡಬೇಕು. ಕೆಲವೊಂದು ಕಮೆಂಟ್ಸ್ ಇದೆ, ನಾನು ರೀಸೆಂಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದರಲ್ಲಿ ನಿಮ್ಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನೀವು ಕೇಳಿರೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮೆಲ್ಲರ ಕಮೆಂಟ್ಗೂ ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.
ಕೀಪ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.